ಬಾಗಲಕೋಟೆ ಜಿಲ್ಲೆ ಹುನಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುನಗುಂದ ಮತ್ತು ಧನ್ನೂರ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯ ಟೋಲನಾ ಕಾವಳಿ ದಿನಾಂಕ ಮೇ 10, 2026 ರಂದು ರಾತ್ರಿ 9 ಗಂಟೆಗೆ ತಮಿಳುನಾಡು ರಾಜ್ಯ ಮೂಲದ ಭಾರಿ ಪ್ರಮಾಣದಲ್ಲಿ ಭತ್ತದ ಧಾನ್ಯ ಹೊತ್ತ TN24 BJ 2525 ಸಂಖ್ಯೆಯ ಲಾರಿಯು ಹುನಗುಂದ ಮಾರ್ಗದೆಡೆ ಮುಖ ಮಾಡಿ ನಿಂತಿರುವ ಲಾರಿಯು ಬೆಂಕಿ ಅವಘಡದಿಂದ ಭತ್ತದ ಧಾನ್ಯದ ಸಮೇತ ಸುಟ್ಟು ಕರಕಲಾಗುತ್ತಿರುವ ಘಟನೆ ಜರುಗಿದೆ. ಈ ಅಗ್ನಿದುರಂತದ ಘಟನಾ ಸ್ಥಳದಲ್ಲಿದ್ದ ಲಾರಿ ಚಾಲಕರಿಗೆ ಮಾಧ್ಯಮ ಪ್ರತಿನಿಧಿಗಳು ಅಗ್ನಿಯವಘಡದ ಬಗ್ಗೆ ಮಾಹಿತಿ ನೀಡಲು ಕೇಳಿಕೊಂಡಾಗ ನಿರಾಕರಿಸಿದರು. ಆದರೆ ಘಟನಾ ಸ್ಥಳದಲ್ಲಿ ಉಪಸ್ಥಿತರಿದ್ದ ಸಾರ್ವಜನಿಕರಲ್ಲಿ ಈ ಅಗ್ನಿದುರಂತವು ಲಾರಿಯಲ್ಲೇರಿಸಿದ ಅಡುಗೆ ತಯಾರಿಸುವ ಸ್ಫೋಟಗೊಂಡು ಹೊತ್ತಿಯುರಿಯುತ್ತಿದೆ ಎಂದು ಸಂಶಯ ಮತ್ತು ಅನುಮಾನದ ಮಾತುಗಳು ಚರ್ಚಿತಗೊಳ್ಳುತ್ತಿದ್ದರೆ, ಪೊಲೀಸ್ ಇಲಾಖೆ ಮೂಲಗಳಿಂದ ತಿಳಿದ ಬರುವುದೇನೆಂದರೆ ಲಾರಿ ಎಂಜಿನಲ್ಲಿ ವೈರ್ಗಳಲ್ಲಿ ಶಾರ್ಟ್ ಸರ್ಕಿಟ್ನಿಂದ ಈ ದುರಂತ ಸಂಭವಿಸಿದೆ ಎಂದು ಹಾಗೂ ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನೂ ದೂರು ದಾಖಲು ಮಾಡಲು ಯಾರೂ ಬರದಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಏತನ್ಮಧ್ಯೆ ಕಳೆದ 12 ಗಂಟೆಯ ಅವಧಿಯಲ್ಲಿ ಈ ಅಗ್ನಿಯವಘಡದಿಂದ ಬೆಂಕಿಯ ಕೆನ್ನಾಲಿಗೆಯ ಭೀಕರತೆಯು ಹೆಚ್ಚಳವಾಗುತ್ತಿದ್ದರೂ ಸಹ ರಸ್ತೆ ಸುರಕ್ಷಾ ಸಂಚಾರದ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತ ಸಂಬಂಧಪಟ್ಟಿಲಾಖೆಯು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯತನದಿಂದ ತನ್ನ ಹೊಣೆಗೇಡಿತನವನ್ನು ಪ್ರದರ್ಶಿಸುತ್ತಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಸಾಕ್ಷೀಕರಿಸುವಂತೆ 12 ಗಂಟೆಗಳ ಕಾಲ ಧಗಧಗನೆ ಭತ್ತದ ಲಾರಿಯು ಸುಡುತ್ತಿದ್ದರೂ ಸಹ ಅಗ್ನಿಶಾಮಕ ದಳದ ಇಲಾಖೆಗೆ ಸಂಪರ್ಕಿಸಿ ಅದನ್ನು ನಂದಿಸುವ ಮತ್ತು ತಣಿಸುವ ಕೆಲಸವು ನಡೆದಿಲ್ಲ. ಹೀಗೆ ಮೈಮರೆತರೆ ನೂರಾರು ವಾಹನಗಳು ಓಡಾಡುವ ಸ್ಥಳದಲ್ಲಿ ಲಾರಿ ಟೈರ್ಗಳು ಸ್ಫೋಟಗೊಂಡು ಬೇರೆ ವಾಹನ ಸವಾರರಿಗೆ ಪ್ರಾಣಹಾನಿಯಂತಹ ದುರಂತ ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆಗಾರರು ಎಂಬ ಪ್ರಶ್ನೆ ಎದುರಾಗುತ್ತದೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟಿಲಾಖೆಯೇ ಉತ್ತರಿಸಬೇಕಾಗುತ್ತದೆ. ಮತ್ತೊಂದೆಡೆ ಪೊಲೀಸ್ ಇಲಾಖೆಯ ತನಿಖೆ ಮತ್ತು ವಿಚಾರಣೆಯೊಂದಿಗೆ ಅಗ್ನಿಯವಘಡದ ಸತ್ಯಾಂಶವು ಹೊರಬರಲಿದೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಏನು